ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಏನ್ರಿ ಯಜಮಾನ್ರೆ ಇವತ್ತಿನ ಸುದ್ದಿ? ಅದೇ ಕಣ್ಲ, ರಾಮನಗರದಲ್ಲಿ CM ಸಿಡಿಮಿಡಿಗೆ ಕಾರಣವೇನು, CMಗೆ ಕಾಟ ಕೊಟ್ಟವ್ರು ಯಾರು? ಆಮೇಲೆ ರ್ಯಾಪಿಡೋ ಬೈಕ್ ಹತ್ಕೊಂಡು ಹೋಗೋವಾಗ ಬಿದ್ದು ಮುಖಾಮುಖಿ ಒಡ ಹಾಕೊಂಡಂತ ಹುಡುಗಿ. ಇನ್ನು ಮೂರನೆಯದಾಗಿ ಒಬ್ಬ ಯಾವನೋ ಹುಡುಗಿಯಿಂದ ನನ್ನ ಕಾಪಾಡು ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಪತ್ರ ಬರೆದುಬಿಟ್ಟುದಾನೆ. ಇಷ್ಟು ಸೇರಿಕೊಂಡು ಇವತ್ತಿನ ನಮ್ಮ ಮಲ್ಲಣ್ಣನ ಎಪಿಸೋಡು. ಹಂಗಾದ್ರೆ ಬನ್ರಿ ಮೊದಲನೇದು. ಮೊದಲನೇದೇನು ಅಂದರೆ, ಈ ಚಾಮುಂಡೇಶ್ವರಿ ಹುಟ್ಟದ ಪ್ರಯುಕ್ತ ರಾಮನಗರಕ್ಕೆ ಹೋಗೈತೆ CM. ಅದು ಒಬ್ಬರೇ ಹೋಯ್ತಾ ದಾರಿಲಿ ಮಾತಾಡ್ಕೊಂಡು ಹೋಗೋಣ ಅಂತ ಅಸಮಾಧಾನಗೊಂಡಿತ್ತಲ್ಲ ಬೇಳೂರು ಗೋಪಾಲಕೃಷ್ಣ, ಅವ್ರನ್ನು ಕಂಕ್ಲಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಅಲ್ಲಿಗೋತೂ ಸ್ಟೇಜ್ ಮ್ಯಾಗ ಕರೆದು ಮೈ ಕೊಟ್ಟವ್ರೆ, ಮಾತಾಡಿ ಶಿವ ಅಂತ. ಈ ವಯ್ಯ ಮಾತು ಶುರುವಚ್ಕತನೇ ಆ ಕಡೆಯಿಂದ ಡಿ ಬಾಸು ಅಂತ ಕಿರಿಚ್ಕೊಂಬಿಡ್ತಾರೆ. ಅಯ್ಯೋ, ಆಮೇಲೆ ಏನಾಯ್ತ್ರಿ? ಸುಮ್ಮನೆ ಇದ್ರಾ? ಎಲ್ಲೆಲ್ಲ ಸುಮ್ಮನೆ ಇರ್ತದೆ ನೋಡ್ರಲ್ಲ. ನೀವು ಹಿಂಗೆ ಆಡುವುದಕ್ಕೆ ಆ ವಯ್ಯ ಇನ್ನೂ ಜೈಲಿಂದ ಈಚೆಗೆ ಬರ್ತಿಲ್ಲ. ಆ ವಯ್ಯ ಜೈಲಿಂದ ಈಚೆಗೆ ಬರದೇ ಇರೋದಕ್ಕೆ ನೀವೇ ನೇರವಾದ ಕಾರಣ. ಇಲ್ಲಿ ಮೀಡಿಯಾ ಐತೆ, ಅವರವರೇ ಇವರವರೇ. ಈ ಕಾನೂನಿನ ಚೌಕಟ್ಟಲ್ಲಿ ನಾನೇನು ಮಾತಾಡೋಕ್ಕಾಗೋದಿಲ್ಲ, ದಯವಿಟ್ಟು ನೀವೆಲ್ಲ ಸುಮ್ಮನೆ ಕೂತ್ಕೋಬೇಕು ಅಂತ ಸಮಾಧಾನ ಮಾಡಿ ಭಾಷಣ ಮಾಡೋಕ್ಕೆ ಶುರು ಮಾಡ್ತು. ಆಮೇಲೆ ತಿರ್ಗಾ ಎದ್ರು ನೋಡಪ್ಪ ಅಭಿಮಾನಿಗಳು ಸರ ಪಟಾಕಿ ಸುಟ್ಬಿಟ್ರು. ಆ ಪಟಾಕಿ ಸದ್ದಿಗೆ ಇರಿಟೇಷನ್ ಆಗ್ಬಿಡ್ತು ನಮ್ಮ ಶಿವಣ್ಣಂಗೆ. ಅವಾಗ ತಿರ್ಗಾ ಮೈಗೆ ಬಿಸಾಕ್ಬಿಟ್ಟತೆಗೆ, ಹೋಗ್ರಲ್ಲ, ನಿಮ್ಗೆ ಅರ್ಥ ಆಗೋದಿಲ್ಲ ಕಣ್ಲಾ ಅಂತ ಹೇಳ್ಬಿಟ್ಟು ಮನೆ ಹಾಕ್ರಲ್ಲ ಹಾಳು ಮಾಡ್ಕೊತೀರಾ, ನೀವು ಇವನ್ನೆಲ್ಲ ಮಾಡಬಾರ್ದು ಕಂಡ್ರಲ್ಲ, ನಿಮ್ಮ ಅಭಿವೃದ್ಧಿಗೋಸ್ಕರನೇ CM ಆಗಿದ್ದೀನಿ, ಮಾತಾಡೋಕೆ ಬಿಡ್ರಲ್ಲ ಅಂತ ಪಾಪ ಮನವಿ ಮಾಡ್ಕೊಂತು. ಒಟ್ಟಿನಲ್ಲಿ ರಾಮನಗರದಲ್ಲಿ ಜನ ಜೀವ ಹಿಂಡಾಕ್ಬಿಟ್ರು ಕಂಡ್ರ CMಗೆ. ಕೊನೆಗೆ ಅಲ್ಲಿವರೆಗೂ ಹೋಗಿದ್ದಕ್ಕೆ ಏನಪ್ಪ ಬೆನಿಫಿಟು ಅಂದರೆ, ಮುನಿಸ್ಕೊಂಡಿತ್ತಲ್ಲ ಬೇಳೂರು ಗೋಪಾಲಕೃಷ್ಣ, ಅದನ್ನು ಮನವೊಲಿಸಿ ಕರ್ಕೊಂಬಂತು. ಏನಾಗಲ್ಲ ಬಾ, ಕಡಿಬಿದ್ದಂಗೆ ಇರ್ತದೆ ಅಂತ. ಇನ್ನು ಎರಡನೇ ವಿಷಯ ಹೇಳ್ಬೇಕು ಅಂತ ಅಂದರೆ, ಈ ಬೈಕ್ ಟ್ಯಾಕ್ಸಿ ಬಿಟ್ಬಿಡ್ತಾರಲ್ಲಪ್ಪ ರ್ಯಾಪಿಡೋ ಅಂತ, ಅದನ್ನು ಹತ್ಕೊಂಡು ಎಲ್ವೋ ಡ್ರಾಪ್ ತಗೊಳಕ್ಕೆ ಹೋಗೈತೆ ಪಾಪ ಒಂದು ಹುಡುಗಿ. ಕೆಳಕ್ಕೆ ಎತ್ತಾಕ್ಬಿಟ್ಟವನ ಡ್ರೈವರು ಪಾಪ. ಅದೇನು ಕುಡ್ದಿದ್ನೋ ಪಡೆದಿದ್ನೋ, ಈ ಅಮ್ಮನಿಗೆ ಬಿದ್ದಿರೋ ಏಟ್ಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಮಾರೇ ಹೋಗಿಲ್ಲ. ಗೊಳೋ ಅಂತ ಹೇಳ್ತೈತೆ, ನನಗೆ ಯಾರು ದುಡ್ಡು ಕೊಡ್ತಾರೆ ಅಂತ. ನಾವೇನು ಬೈಕ್ ಹತ್ಕೊಂಡು ಹೋಗಕ್ಕೆ ಹೇಳಿದ್ವಾ ಅಂತ ಹಳೆ ಬಾಯ್ ಫ್ರೆಂಡ್ಗಳು ಅಂತವ್ರಂತೆ. ಅಯ್ಯೋ, ಏನ್ರಿ ಈ ಥರ ಆಗೋಯ್ತು? ಭಾಳ ನೋವಾಗ್ತಾ ಇದೆ ರೀ. ಹೇಳಪ್ಪ, ಹೆಣ್ಮಕ್ಳು ಬಿದ್ದು ಮಖಾಮುತಿ ಓಡಾಕೊಂಡ್ರೆ ನಿನಗೆ ಸಾನೇ ನೋವಾಯ್ತದೆ, ಗೊತ್ತಿರೋ ವಿಚಾರ. ಆಮೇಲೆ ಇನ್ನು ಮೂರನೇದು, ಒಬ್ಬ ಯಾವನೋ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಂಡಿಗೆ ಒಂದು ಚೀಟಿ ಬರೆದು ಹಾಕಿಬಿಟ್ಟಿದ್ದಾನೆ. ರಾಘವೇಂದ್ರ ಸ್ವಾಮಿಗಳೇ ಆ ಹುಡುಗಿಯಿಂದ ನನ್ನ ಕಾಪಾಡಿ ಅಂತ. ಏನ್ರಿ ಇದು? ಗಂಡಸ್ ಜನ್ಮ ಬೇಡ ಕಣ್ರಿ, ನಿಜವಾಗ್ಲೂ ಬೇಡ ಕಣ್ರಿ. ಹ್ಞೂ ಕಣ್ಲ, ಅವಾಗ ಅನಿಸೋದು ಸಹಜ, ಏನು ಮಾಡೋಕ್ಕಾಯ್ತದೆ. ಆದರೆ ಇವನು ಆ ಹುಡುಗಿಗೆ ಅದೆಷ್ಟು ಕಾಟ ಕೊಟ್ಟಿದ್ನೋ ಅಥವಾ ಯಾವ ಥರದ್ದು ಮಾಡಿದ್ನೋ ಏನೋ ಪಾಪ. ಆ ಕಡೆಯಿಂದ ಕೊಕ್ಕೆ ಹುಳ ಸಿಗಾಕೊಂಡದೆ ಹುಡುಗಿ. ಇನ್ನು ಇವನ್ನ ಈರಿ ರಕ್ತ ಇರದೆ ಅದು ಬಿಡೋಕ್ಕಿಲ್ಲ. ರಾಘವೇಂದ್ರ ಸ್ವಾಮಿಗಳು ಬಂದ್ರೂ ಹುಡುಗಿರು ಅದರಲ್ಲ ಕಣ್ಲ. ಮದುವೆ ಆದರೆ ಹೆಣ್ಮಕ್ಳು ಕಾಟ ಅಂತ ಅನ್ಕೊಂಡಿದ್ದು, ಈಗ ಲವ್ ಮಾಡಿದ್ರು ಕಾಟ, ಇನ್ನೊಂದು ಮಾಡಿದ್ರು ಕಾಟ. ಹುಷಾರಾಗಿ ನೋಡ್ಕೊಂಬ ಅಲ್ವೆಲ್ಲ ಅಟೆ. ಹೌದು ಬಿಡ್ರಿ, ಇಷ್ಟು ವರ್ಷ ನೀವು ಹುಷಾರಾಗೆ ಎಲ್ಲ ನೋಡ್ಕೊಂಡು ಮಾಡಿದ್ದೀರಾ, ಅದಕ್ಕೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ. ನನ್ನ ಬುಡಕ್ಕೆ ಬಿಡ್ಬೇಡ ಕಣ್ಲ ಅಟೆ. ನಾನು ಆಮೇಲೆ ಬಾಯಿ ತೆಗೆದ್ರೆ ಅಷ್ಟೇ ಗೊತ್ತು ತಾನೇ. ಆಯ್ತು ಬಿಡ್ರಿ, ಮತ್ತೆ ಮುಂದಿನ ಪ್ರಯಾಣ ಈಜಿ ಅಮ್ಮನ ಮನೆಗೆ. ಬೋರಂಗಿದ್ರೆ ಬಾ ಹೋಗೋಣ. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ.